ನನ್ನ ಹೆಸರು ಇಂಚರ. ನಾನು 8ನೇ ತರಗತಿ ಓದುತ್ತಿದ್ದೇನೆ. ನಾನು ಓದುತ್ತಿರುವ ಶಾಲೆ ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ಈ ದಿನ ನಾವು ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಆಶುಭಾಷಣ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಈಗ ನಾವು ಮೊದಲಿಗೆ ಚೀಟಿ ಹಾಕೋಣ. ನನಗೆ ಬಂದಿರತಕ್ಕಂತಹ ವಿಷಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದರೇನು ಮತ್ತು ಒಂದು ಉದಾಹರಣೆಯನ್ನು ಕೊಡಿ. ಹಾಗಾದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎಂದರೇನು? ಮೊದಲಿಗೆ ನಾವು ಸಮೀಕರಣ ಎಂದರೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಚರಾಕ್ಷರಗಳನ್ನೊಳಗೊಂಡ ಪದೋಕ್ತಿಗಳ ಸಮತೆಯನ್ನು ತಿಳಿಸುವ ಒಂದು ಉಕ್ತಿಯನ್ನು ಸಮೀಕರಣ ಎಂದು ಕರೆಯುತ್ತೇವೆ. ಒಂದು ಪದೋಕ್ತಿಗಳ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣ ಎಂದರೇನು? ಒಂದು ಬೀಜೋಕ್ತಿಯಲ್ಲಿ ಒಂದು ಚರಾಕ್ಷರದ ಗರಿಷ್ಠ ಘಾತ ಒಂದಾಗಿದ್ದರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ. ಉದಾಹರಣೆ: (2x - = 7). ಎಡಭಾಗದಲ್ಲಿರುವ ಪದೋಕ್ತಿ ಎಂದರೆ 2x - 3 ಸಮತೆಯ ಚಿಹ್ನೆ. ಬಲಭಾಗದಲ್ಲಿರುವ ಪದೋಕ್ತಿ 7. ಬಲಭಾಗದಲ್ಲಿರುವ ಚರಾಕ್ಷರತೆಯ ಉದಾಹರಣೆ. ಎಡಭಾಗದಲ್ಲಿರುವ ಪದೋಕ್ತಿ ಎಂದರೆ 2x - 3 ಸಮತೆಯ ಚಿಹ್ನೆ. ಬಲಭಾಗದಲ್ಲಿರುವ ಪದೋಕ್ತಿ ಎಂದರೆ 7. ಇಲ್ಲಿರುವ ಸಮೀಕರಣದ ಚರಾಕ್ಷರ ಯಾವುದು ಎಂದರೆ x. ನ ಗರಿಷ್ಠ ಘಾತ 1. ಈಗ ನಾವು ಎರಡನೆಯ ಉದಾಹರಣೆ. ಎಡಭಾಗದಲ್ಲಿರುವ ಪದೋಕ್ತಿ ಎಂದರೆ 4p + 1 = 3. ಬಲಭಾಗದಲ್ಲಿರುವ ಪದೋಕ್ತಿ ಎಂದರೆ 3. ಇಲ್ಲಿರುವ ಸಮೀಕರಣದ ಚರಾಕ್ಷರ ಯಾವುದು ಎಂದರೆ p. ನ ಗರಿಷ್ಠ ಘಾತ 1. ಮೂರನೆಯ ಉದಾಹರಣೆ. ಎಡಭಾಗದಲ್ಲಿರುವ ಪದೋಕ್ತಿ ಎಂದರೆ 6m - 3 ಸಮತೆಯ ಚಿಹ್ನೆ. m + 4. ಬಲಭಾಗದಲ್ಲಿರುವ ಪದೋಕ್ತಿ ಎಂದರೆ m + 4. ಇಲ್ಲಿರುವ ಚರಾಕ್ಷರಗಳು ಯಾವುವು ಎಂದರೆ m. ನ ಗರಿಷ್ಠ ಘಾತ ಯಾವುದು ಎಂದರೆ m ನ ಗರಿಷ್ಠ ಘಾತ 1 ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ಪ್ರಜ್ಞಾ ಕೆಪಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನನಗೆ ಬಂದಿರುವ ವಿಷಯ x = 4/5 x + 10. ಇದನ್ನು ಓರೆಯಾಗಿ ಗುಣಿಸೋಣ. ಈಗ 5 ಓರೆ ಗುಣಾಕಾರ ಮಾಡಿ. ಈಗ 4 ಅನ್ನು 2 ಬಗೆಗೆ ಗುಣಿಸೋಣ.
ಪ್ರಜ್ಞೆ ಏನು ಮಾಡ್ಬೇಕೀಗ? ಏನು ಮಾಡಬೇಕಪ್ಪ? ಎರಡು ಸಜಾತಿ ಪದ ಆಗಿರೋದ್ರಿಂದ ಎರಡನ್ನೂ ಕಲಿಯೋಣ. 5x ಮೈನಸ್ 4x x ಮೇಲೆ 40 ಆಗಿದೆ. 5x ನಲ್ಲಿ ಮೈನಸ್ 4x ನ ಕಳೆದು 1x ಇದೆ. x ನ ಮೇಲೆ 40 ಆಗಿದೆ. ಧನ್ಯವಾದ. ನನ್ನ ಹೆಸರು ಜೀವನಗೌಡ. ನನಗೆ ಬಂದಿರುವ ಲೆಕ್ಕ 2y ಮೈನಸ್ y. ಸಜಾತಿಯನ್ನು ಬರ್ಕೋಣ. ಈಗ ಹಾಂ, ಸ್ಥಿರ ಸಂಖ್ಯೆ ಬರ್ಕೋಣ. ಪ್ಲಸ್ ಇದು ಮೈನಸ್ ಅಲ್ಲಿ ಬೇರೆ ಬೇರೆ ಚಿಹ್ನೆ ಐತಿ, ಕಳೆಯೋಣ. ಒಂದೇ ತರ ಚಿಹ್ನೆ ಐತಿ, ಕೊಡ್ಬೇಕು. 2y ನ 1y ನ ಕೂಡಿದ್ರೆ 3y ಇಸ್ ಈಕ್ವಲ್ ಟು ಅದೇ ಹೆಂಗೈತೆ ಹಂಗೆ ಬರ್ಬೇಕು. ಛೇದ ಸಮವಾಗಿದ್ದು ಇರುವುದರಿಂದ ಲಾಸ 3 ಆಗಿದೆ. ಅಂಶವನ್ನು ಹಾಗೆ ಬರ್ತಾನೆ. 26ರಲ್ಲಿ 5 ಇದೆ 21. 3y ಏನು ಮಾಡೋಕ್ಕಾಗಲ್ಲ, ಹಂಗೆ ಬರ್ತೀನಿ. 26ರಲ್ಲಿ 20 ಬಲಭಾಗದಲ್ಲಿ ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ಕಳೆಯೋಣ. 26ರಲ್ಲಿ 5 ಹೋದ್ರೆ 21. ಛೇದ ಹಂಗ ಬರ್ಕೋಣ. 3 1 3 3 21. ಅವನು 3 ಇಂಟು y ಈ ಕಡೆ ಬಂದ್ರೆ y ಇಸ್ ಈಕ್ವಲ್ ಟು 7/3. ಈ ಸಮೀಕರಣದ y ಬೆಲೆ 7/3. ನನ್ನ ಹೆಸರು ಚೈತ್ರ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನನಗೆ ಬಂದಿರುವ ಚೀಟಿ ಸಮೀಕರಣವನ್ನು ಬಿಡಿಸಿ. ಮೂರು ಇಂಟು ಟಿ ಮೈನಸ್ 3 ಬ್ರಾಕೆಟ್ ಈಕ್ವಲ್ 5 ಇಂಟು 2 ಟಿ ಪ್ಲಸ್ 1. ಈಗ ಈ ಲೆಕ್ಕವನ್ನು ವಿತರಣಾ ನಿಯಮಕ್ಕೆ ಇದು ಮಾಡೋಣ. 3 ಟಿಯನ್ನು ಗುಣಿಸಿದಾಗ 3 ಟಿ ಬಂತು. ಚಿಹ್ನೆ ಮೈನಸ್ ಇದೆ. 3 ಇಂಟು ಟಿ 3 ಟಿ ಪ್ಲಸ್ ಇಂಟು ಮೈನಸ್ 3 3 9
ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 1 5. ಹೇಳು. ಈಗ ಸಜಾತಿ ಪದಗಳನ್ನು ಒಂದು ಕಡೆ ತರೋಣ. -10t ಬಲಭಾಗದಿಂದ ಬಂದಾಗ ಅದು ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಬಂದಾಗ ಮೈನಸ್ ಆಯ್ತು. ಈ ಕಡೆ ಇಲ್ಲಿ -9 ಇದೆ, ಈ ಕಡೆ ಹೋದಾಗ +9 ಆಯ್ತು. ಪ್ಲಸ್ ಬರ್ಕೊಂಡ್ರು ಬರ್ಕೋಬಹುದು, ಇಲ್ಲಾಂದ್ರೆ ಹಂಗೆ ಇರ್ಬೋದು. ಇಲ್ಲಿ ಪ್ಲಸ್ ಮೈನಸ್ ಆಯ್ತು. ಇಲ್ಲಿ 5 ಯಾವುದೇ ಸ್ಥಾನ ಬದಲಾಗಿಲ್ಲ, ಅದಕ್ಕೆ 5 ಹಂಗೆ ಬರ್ಕೊಂತೀನಿ. -10t 3t ಕಳಿತಾ ಇದ್ದೀನಿ. ಕಳೆದಾಗ -7t ಬಂತು. ಈಗ ಇದನ್ನ ಕೂಡ್ತಾ ಇದ್ದೀನಿ. ಪುಟ ಒಂದೇ ತರ ಚಿಹ್ನೆ ಇದೆ ಅಂದ್ರೆ ಕೂಡ್ತಾ ಇದ್ದೀನಿ. ಅದಕ್ಕೆ 14 ಆಯ್ತು ಕೂಡಿದಾಗ. ಹೇಳು. -7 ಈ ಕಡೆ ಕಳಿಸ್ತಾ ಇದ್ದೀನಿ. -7 ಟಿ ಜೊತೆ ಗುಣಿಸಿದೆ. -7 ಈ ಕಡೆ ಬಂದಾಗ ಭಾಗಕಾರ ಇದಕ್ಕೆ ಬಂದಿದೆ, ಅದಕ್ಕೆ 14 ರೂಪಾಯಿ -7 ಅಂತ ಗುಣಿಸಿದೆ. 7 ಬಂದ್ರೆ 7 2 14. ಈಗ ಟಿ ನ ಬೆಲೆ -2 ಆಗಿದೆ. ಈ ಚರಾಕ್ಷರದ ಟಿ ಬೆಲೆ -2 ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ಉಮೇಶ್ ನಾಯಕ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆಯ ಹೆಸರು ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಹಳ್ಳಿ. ನನಗೆ ಬಂದಿರುವಂತಹ ಅಂಶ ಸಮೀಕರಣವನ್ನು ಬಿಡಿಸಿ. ಈಗ ಬಲಭಾಗಕ್ಕೆ ಇರುವ ಛೇದವನ್ನು ಎಡಭಾಗದ ಅಂಶನೊಂದಿಗೆ ಗುಣಿಸಿಕೊಳ್ಳೋಣ. ಎಡಭಾಗದಲ್ಲಿ ಇರುವ ಛೇದವನ್ನು ಬಲಭಾಗದ ಅಂಶದೊಂದಿಗೆ ಗುಣಿಸೋಣ. 5 ಈಗ ನಾವು ವಿತರಣಾ ನಿಯಮವನ್ನು ಬಳಸಿಕೊಂಡು ಗುಣಿಸೋಣ. 5 × x 5x -5 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗಿದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 5 5 25 ಈಕ್ವಲ್ ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 3 9. ಈಗ 5x ಮೈನಸ್. ಈಗ ನಾವು ಸಜಾತಿಗಳನ್ನು ಒಂದು ಕಡೆ ಬರ್ಕೋಣ, ಸ್ಥಿರಸಂಖ್ಯೆಗಳನ್ನು ಇನ್ನೊಂದು ಕಡೆ ಬರ್ಕೋಣ. 5x ಇನ್ನು 3x ಪ್ಲಸ್ 3x ಇರೋದು ಈಕ್ವಲ್ ಚಿಹ್ನೆ ಬಂದರೆ ಮೈನಸ್ 3x ಆಗುತ್ತದೆ. ಈಕ್ವಲ್ ಪ್ಲಸ್ -20 ಇರೋದು ಇಲ್ಲಿ ಬಂದರೆ +27 ಆಗ್ತದೆ. ಈಗ ಬೇರೆ ಬೇರೆ ಚಿಹ್ನೆ ಇರುವುದರಿಂದ 5x ಅನ್ನು -3x ಅದನ್ನು ಕಳೆದುಕೊಳ್ಳೋಣ.
5x ಬರುತ್ತದೆ. ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳಿಂದ ಇದನ್ನು ಕಳೆಯೋಣ. 16 ಬರುತ್ತದೆ. = 16. ಇಲ್ಲಿ 2x ಅನ್ನೋದು 2x ಅನ್ನು ಗುಣಿಸಿದರೆ 2x 20 ಈ ಕಡೆ ಬಂದರೆ ಹೇಳು. ಕನ್ನಡ ಅಕ್ಷರವನ್ನು ಇಂಟು 2 ಭಾಗ 20 ಎಂದರೆ ಭಾಗಕಾರ ಸ್ಥಾನಕ್ಕೆ ಬರುತ್ತದೆ. ಆದ್ದರಿಂದ 2 ಇಲ್ಲಿ ಇದು 2 ಭಾಗ 14/2 ಭಾಗ ಆಗುತ್ತದೆ. 2 1 2 ಈ ಸಮೀಕರಣದ ಪರಿಹಾರ x 8 ಆಗಿದೆ. ಧನ್ಯವಾದಗಳು. ನನ್ನ ಹೆಸರು ವೇದವತಿ. ನಾನು 8ನೇ ತರಗತಿಯಲ್ಲಿ ಬರುತ್ತಿದ್ದೇನೆ. ನನಗೆ ಬಂದಿರುವುದು ಲೆಕ್ಕ ಸಮೀಕರಣ ಬಿಡಿಸಿ. ಈಗ ನಾವು ಈಗ m ಬೆಲೆಯನ್ನು ಕಂಡುಹಿಡಿಯೋಣ. ನನ್ನ ಹೆಸರು ಪಿ ರವಿ. ನಾನು ಓದುತ್ತಿರುವ ಶಾಲೆ ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತನಹಳ್ಳಿ, 8ನೇ ತರಗತಿ. ನನಗೆ ಬಂದಿರುವ ಲೆಕ್ಕ ಸಮೀಕರಣ ಬಿಡಿಸಿ. 2 + 3 = 4 + p 3 ಕೆಳಗೆ ಬರ್ಕೊಂತೀನಿ. 4 - 2 2 ಈ ಸಮೀಕರಣ ಅಕ್ಷರ ಪಿ ಈ ಅಕ್ಷರದ ಪಿ ಧನ್ಯವಾದಗಳು. ಈ ದಿನ ನಾವು ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಬಗ್ಗೆ 7 ಜನ ವಿಧವಾದ ಲೆಕ್ಕಗಳ ಬಗ್ಗೆ ಈ ದಿನ ನಾವು ತಿಳಿದುಕೊಂಡಿದ್ದೇವೆ. ಈ ದಿನ ನಾವು ಆಶುಭಾಷಣ ಕಾರ್ಯಕ್ರಮದ ಮೂಲಕ ಇವುಗಳನ್ನು ಸಮೀಕರಣದಿಂದ ಹೇಗೆ ಬಿಡಿಸಬೇಕು, x ನ ಚರಾಕ್ಷರ ಘಾತ ಯಾವುದು, ಇವುಗಳ ಬಗ್ಗೆ ನಾವು ಈ ದಿನ ತಿಳಿದುಕೊಂಡಿದ್ದೇವೆ.